ಕುಂಭರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರದ ಆಗ್ತಾ ಇದೆ. ಇದರಿಂದ ಏನೇನು ಫಲಗಳನ್ನು ನೋಡೋಕ್ಕೋದಾಗ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ 12 ಮತ್ತು 1ರ ಅಧಿಪತಿಯಾಗಿರ್ತಕ್ಕಂಥ ಶನಿ ಭಗವಾನರು 4, 8, 11ರ ದೃಷ್ಟಿ ಬೀರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಶನಿಯ ಒಂದು ಇವನ್ನು ನೋಡೋಕ್ಕೋದಾಗ ಸಾಡೆ ಸಾತಿಯ ಮಧ್ಯಮ ಭಾಗ ಈಗ ಪ್ರಾರಂಭ ಆಗಿದೆ. ಸಾಡೆ ಸಾತಿಯ ಕಡೆಯ ಭಾಗ ಈಗ ಪ್ರಾರಂಭ ಆಗಿದೆ. 3ನೇ ಹಂತದ ಸಾಡೆ ಸಾತಿ. ಅದೇ ಶನಿ ಭಗವಾನರು ಮೇಷಕ್ಕೆ ಹೊರಟೋದ್ರು ಅಂದರೆ ನಿಮಗೂ ಸಹ ಸಾಡೆ ಸಾತಿ ಪರಿಪೂರ್ಣ ಆಗುತ್ತೆ. ಆದರೆ ಈಗ ಸಾಡೆ ಸಾತಿಯ ಕಡೆಯ ಭಾಗ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ತಾವು ವಹಿಸಬೇಕಾಗಿರುತ್ತೆ. 4, 8, 11ರ ದೃಷ್ಟಿ ಇರುತ್ತೆ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಆದರೆ ಇವರಿಗೆ ಅದೃಷ್ಟ ಏನು ಅಂದರೆ ಗುರುಬಲ ಕೂಡ ಬರ್ತಾ ಇದೆ. ಮುಂದೆ ಗುರುಬಲ ಬರ್ತಾ ಇದೆ. ಶನಿಯ ವಿಚಾರದಲ್ಲಿ ನೋಡೋಕ್ಕೋದಾಗ ಮೂಲ ತ್ರಿಕೋಣದ ಶನಿ ಭಗವಾನರು ನಿಮಗೆ ಅದೃಷ್ಟವನ್ನು ಕೊಡ್ತಾನೆ, ಅವಕಾಶಗಳನ್ನು ಕೊಡ್ತಾನೆ. ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಿರ್ಲಕ್ಷ್ಯತನ ಬೇಡ, ಬೇಜವಾಬ್ದಾರಿತನ ಬೇಡ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಹಾಗೆಯೇ ಈ ರಾಶಿ ಔಷಧಿ ವ್ಯಾಪಾರಿಗಳಿರ್ಬೋದು, ಹಾಗೆ ಡಾಕ್ಟರ್ಸ್ ಇರ್ಬೋದು, ಕಬ್ಬಿಣ ವ್ಯಾಪಾರಿಗಳು, ಮನೆ ಕಟ್ಟಿ ಮಾರ್ತಕ್ಕಂಥವರು ಭಾಳಷ್ಟು ಜಾಗೃತಿಯಾಗಿರಬೇಕು. ನಮಗೆಲ್ಲೋ ಒಂದು ಕಡೆ ಜಾಸ್ತಿಯ ದುರಾಸೆಗೆ ಹೋದಾಗ ಶನಿ ಭಗವಾನರು ತಕ್ಷಣವೇ ಕಡಿವಾಣ ಹಾಕ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಾಕ್ಸ್ಥಾನವನ್ನು ಕೂಡ ಈ ಒಂದು ವಾಕ್ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಬಹಳಷ್ಟು ಮಾತಿನಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಯಾರ ವಿಷಯವಾಗೂ ಚರ್ಚೆಗಳು ಬೇಡ ಅಂತ ಹೇಳುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಅಲ್ಪ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಹಾಗೆ ಸಾಲ ತೀರಿಸ್ತಕ್ಕಂಥದ್ದು, ಸ್ವಲ್ಪ ಋಣಮುಕ್ತರಾಗ್ತಕ್ಕಂಥದ್ದು, ಭೂಮಿ ತಗೊಳ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಆದರೆ ಆಟೋಮೆಟಿಕ್ಕಾಗಿ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇರುತ್ತೆ. ಹಣಕಾಸಿನ ಯೋಗ ತುಂಬ ಚೆನ್ನಾಗಿದೆ. ಸ್ವಲ್ಪ ಭೂಮಿ ಮಾರಾಟಕ್ಕೆ ಇಟ್ಟಿದ್ದೀರಾ, ಅದರಿಂದ ಶುಭ ಆಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ ಕೂಡ ಈ ರಾಶಿಯವರಿಗೆ ಈ ಸಂದರ್ಭಕ್ಕೆ ಅನುಸಾರವಾಗಿರುತ್ತೆ. ಕೋಪತಾಪಗಳಲ್ಲಿ ಹುಷಾರಾಗಿರಿ. ಹಾಗೆ ಖಾಸಗಿ ಉದ್ಯೋಗಸ್ಥರಿಗೆ ತುಂಬಾ ಶುಭ ಆಗ್ತಕ್ಕಂಥ ಸಂದರ್ಭ ಸಹ ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಗುರುಗಳ ಆರಾಧನೆ ಮಾಡ್ಕೊಳ್ಳೋದು, ಗುರುಗಳ ಸ್ತೋತ್ರ ಮಾಡ್ಕೊಳ್ಳೋದು, ಜೈ ಗುರುದತ್ತ ಶ್ರೀ ಗುರುದತ್ತ, ಜೈ ಗುರುದತ್ತ ಶ್ರೀ ಗುರುದತ್ತ ಅಥವಾ ಗುರುವಿನ ಸ್ಮರಣೆ ಮಾಡ್ಕೊಳ್ಳೋದು, ಗುರುಗಳಿಗೆ ಒಂದು ಹೊತ್ತಿನ ಆಹಾರಕ್ಕೆ ಕೊಡ್ತಕ್ಕಂಥದ್ದು, ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು, ಗುರುವಾರ ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಓಂ ಶ್ರೀ ದತ್ತಾತ್ರೇಯಾಯ ನಮಃ, ಓಂ ಶ್ರೀ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಪ್ರತಿ ವಿಷಯದಲ್ಲೂ ಕೂಡ ಮಾತಿನಲ್ಲಿ ಯೋಚನೆ ಮಾಡಿ ಮಾತಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ.